ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಅನ್ನೋದಕ್ಕಿಂತ ತುಂಬ ದಿನಗಳು ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ನಾನಿವತ್ತು ಹುಣ್ಣಿಮೆ ಇರೋದ್ರಿಂದ ಇದು ಬಂದುಬಿಟ್ಟು ಆಲ್ರೆಡಿ ನೀವು ತಮ್ಲೈನ ನೋಡಿರ್ತೀರ. ಇದು ನಮ್ಮದು ಕೊನೆಯ ಹುಣ್ಣಿಮೆ ಬ್ಲಾಗ್ ಗೈಸ್. ಇದು ನನ್ನ ಮಗಳ ಹರಕೆ ಇರೋದ್ರಿಂದ 5 ಹುಣ್ಣಿಮೆ ಹಿಡಿದು ಪಡ್ಲಿಗೆ ತುಂಬಿಸ್ತೀನಂತ ಹರಕೆ ತೊಗೊಂಡಿದ್ದೆ. ಹಾಗಾಗಿ ಇದು ಕೊನೆಯ ಹುಣ್ಣಿಮೆ ಆಗಿರೋದ್ರಿಂದ ಇದನ್ನು ಬ್ಲಾಗ್ ಆಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಮುಂದೆಗಡೆ ವಿಡಿಯೋ ಹೇಗಿರುತ್ತೆ ಅಂತ ನೋಡಿಬಿಟ್ಟು ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆ ಅಲ್ಲೆಲ್ಲ ಒಳಗಡೆ ಎಲ್ಲ ಇದನ್ನು ಮಾಡ್ಕೊಂಬಂದ್ಬಿಟ್ಟು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವ್ರನ್ನ ಎಬ್ಬಿಸ್ಕೊಂಡ್ಬಿಟ್ಟು ಅವ್ರಿಗೂ ಕೂಡ ಎಬ್ಬಿಸಿ ನಾನು ಗಾಡಿ ತೊಳೆಯಕ್ಕಂದ್ಬಿಟ್ಟು ಅವ್ರನ್ನೇ ಎಬ್ಬಿಸಿದೆ. ಏನಕ್ಕಪ್ಪ ಅಂದರೆ ಲೇಟ್ ಆಗುತ್ತೆ, ಸುಮ್ಮನೆ ಮತ್ತು ಗುಡ್ಡ ಹತ್ತೋದಕ್ಕೆ ತುಂಬಾ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರನ್ನ ಬೇಗ ಎಬ್ಬಿಸಿದ್ದೆ. ನಿನ್ನೆ ಮೊಗ್ಗು ತೊಗೊಂಬಂದು ಹಾಕಿದ್ದೆ, ಅದು ಇನ್ನೂ ಹೂವು ಅರಳಿರಲಿಲ್ಲ. ಹಾಗೆ ನಮ್ಮ ಮನೆಯವರು ನೀರು ತಗೊಂಡು ನೀರನ್ನ ಹಾಕ್ತಾಯಿದ್ರು ನಮ್ಮ ಗಾಡಿ ತೊಳೆಯಕ್ಕಂದ್ಬಿಟ್ಟು. ಬೇಗ ಎಬ್ಬಿಸ್ಬಿಟ್ಟೆ. ಪಾಪ ಥಂಡಿ ಕೂಡ ಇತ್ತು ಅಂದ್ಬಿಟ್ಟು ತುಂಬ ಇದು ಮಾಡ್ತಾಯಿದ್ರು ತಣ್ಣೀರಲ್ಲಿ ಇದನ್ನು ಮಾಡೋಕ್ಕೆ. ಏನು ಮಾಡೋಂಗಿಲ್ಲ, ತೊಳಿಲೇಬೇಕು ಅಂದ್ಬಿಟ್ಟು ಅಲ್ಲೆಲ್ಲ ತೊಳ್ಕೊಂಡು ನಾನೆಲ್ಲ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಉಡಕ್ಕಿ ಸಾಮಾನನ್ನು ಕಟ್ಟಿಟ್ಟಿದ್ದೆ. ಆಮೇಲೆ ಸೀರೆ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಸೀರೆ ಕೊಡಬೇಕಾಗಿತ್ತು. ಹಾಗೆ ಉಡಕ್ಕಿ ಸಾಮಾನು ಕೂಡ ಕೊಡಬೇಕಾಗಿತ್ತಲ್ಲ ಅಂದ್ಬಿಟ್ಟು ಹಾಗೆ ಮನೇಲಿ ಫಸ್ಟ್ ಪೂಜೆ ಮಾಡಿಬಿಟ್ಟೆ. ನಾನು ಹೊರಗಡೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಮನೇಲಿ ಫಸ್ಟೇ ಪೂಜೆ ಮಾಡ್ತೀನಿ. ಹಾಗೆ ಹೊಸ್ಲು ಮುಂದುಗಡೆ ತುಪ್ಪದ ದೀಪ ಹಚ್ಬಿಟ್ಟು ಇಟ್ಟಿದ್ದೆ. ನೋಡ್ತಾ ಇರ್ಬೋದು ನನ್ನ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ತುಳಸಿ ಗಿಡಕ್ಕೆ ಕೂಡ ದೀಪ ಹಾಕಿ ತುಳಸಿ ಕಟ್ಟೆಗೆ ಅಲಂಕಾರ ಮಾಡಿಬಿಟ್ಟು ಇಟ್ಟಿದ್ದೆ. ನಮ್ಮ ಮನೆಯ ತುಳಸಿ ಗಿಡ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಹಾಗೆ ನಮ್ಮ ಗಾಡಿ ಕೂಡ ಪೂಜೆ ಮಾಡಿದ್ದೆ. ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಆಲ್ರೆಡಿ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ರು. ಹೋಗೋಣ ನಡ್ರಿ ಅಂದ್ಬಿಟ್ಟು ಹೊರಟ್ವಿ. ನನ್ನ ಮಗಳು ಹಾಗೆ ಏನೋ ಮಾತಾಡ್ತಾಯಿದ್ಲು, ಅವಳ ಜೊತೆ ಮಾತಾಡ್ಕೊತ ಹಾಗೆ ಹೊರಗಡೆ ಹೊರಟ್ವಿ. ನಮ್ಮ ಮನೆಯವ್ರು ಬಂದುಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ತಾಯಿದ್ರು. ಆಲ್ರೆಡಿ ನೋಡ್ತಾ ಇರ್ಬೋದು ಬೆಳಕಾಗ್ತಾ ಇದೆ. ನಾನು ಎದ್ದಿದ್ದು 4 o'clockಗೆ, ಆದರೆ ಹೊರಟಿರೋದು 5:30ಗೆ. ತುಂಬ ಲೇಟ್ ಆಗಿಬಿಡ್ತು. ಎಲ್ಲ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು. ನಮ್ಮಮ್ಮ ಪಾಪ ನಮ್ಮ ಜೊತೆನೇ ಎದ್ದಿದ್ರು ಅವರು ಕೂಡ. ಆದರೂ ಈಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಗೈಸ್. ಮುಂದೆಗಡೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನಾಯಿತು ಏನಿಲ್ಲ ಅಂತ. ಹಾಗೆ ಇನ್ನೂ ಒಂದು ಹರಕೆ ಇತ್ತು, ನನ್ನ ಮಗಳದ್ದು ಹಾರಗಳು ಬಿಡಬೇಕಾಗಿತ್ತು. ಅದಕ್ಕೂ 5 ಹುಣ್ಣಿಮೆ ಉಪ್ಪು ಹಾಕ್ಬಿಟ್ಟು ಹಾರಗಳು ಬಿಡ್ತೀವಿ ಅಂತ ಅಂದ್ಕೊಂಡಿದ್ವಲ್ಲ. 2 ಹರಕೆನೂ ಒಂದೇ ಇದರಲ್ಲಿ ತೀರಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ನಾವಿಲ್ಲಿ ಹೊರಟ್ವಿ. ಹೋಗ್ತಾ ಹೋಗ್ತಾ ಸ್ವಲ್ಪ ಥಂಡಿ ಕೂಡ ಇತ್ತು. ಹಾಗೆ ನಾನು ವೇಲ್ನ ಫುಲ್ಲು ನನ್ನ ಮೈಗೆಲ್ಲ ವೇಲ್ನ ಸುತ್ತರ್ಕೊಂಡ್ಬಿಟ್ಟಿದ್ದೆ. ಇದು ಬಂದುಬಿಟ್ಟು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದ ಡ್ರೆಸ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಯಾರಿಗಾದ್ರೂ ಬೇಕಂದರೆ ಲಿಂಕ್ನ ಕಮೆಂಟ್ ಮಾಡಿ ಹಾಕಿರ್ತೀನಿ, ನೋಡ್ಕೊಂಡು. ನೈಟೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಟ್ಟು ಇವತ್ತು ದಬ್ಕೊಂಡು ತೊಗೊಂಡ್ರು ನೋಡ್ರಿ ಗೈಸ್ ಬೈಕ್ನ. ಅವ್ರು ನಡ್ಕೊಂತ ಹೋಗೋದಲ್ದೆ ನನ್ನೂ ನಡ್ಸ್ಕೊಂತ ಹೋಗತ್ತಾರ ಗೈಸ್. ಊರಿನ ಸ್ವಲ್ಪ ಹತ್ರ ಐತೆ, ನಾವು ನಡ್ಕೊಂತ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಪರಿಸ್ಥಿತಿ ಹೆಂಗೆ ಬಂದೈತಿ ಅಂತ. ಪೆಟ್ರೋಲ್ ಖಾಲಿಯಾಗಿ ಅರ್ಧ ದಾರಿಲಿ ಕೈ ಕೊಟ್ಟೈತಿ ನಮ್ಮ ಮುಂಬಾರಿ. ಅಮ್ಮ ಹೇಗಿದೆ ಎಕ್ಸ್ಪೀರಿಯನ್ಸ್ ಆಫ್ಟರ್ ಫಸ್ಟ್ ಟೈಮ್ ಇಂಥ ಎಕ್ಸ್ಪೀರಿಯನ್ಸ್ ಹೆಂಗೈತಿ ರೀ? ಮುಂದೆ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದ್ಗಡೆ ಹೋಗೋದು, ಕೈಯಾಗ ಒಂದು ಚೀಲ ಹಾಡ್ಕೊಂಡು ಹೆಂಗೆ ಹೋಗ್ತಾ ಇದ್ದೀವಿ. ಇವರು ಇಲ್ಲಿ ದಬ್ಕೊಂಡು ಹೋಗ್ತವ್ರೆ, ನಾನು ಇಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತೀನಿ. ಹಾಂ, ನೋಡಿದ್ರಲ್ಲ ಗೈಸ್ ಏನಾಯಿತು ಅಂತ. ನಿನ್ನೆ ನೈಟೇ ನಮ್ಮ ಮನೆಯವರು ಪೆಟ್ರೋಲ್ ಹಾಕ್ಸ್ಕೊಂಡು ಇಟ್ಕೊಂಡ್ಬಿಟ್ಟು ಪೆಟ್ರೋಲ್ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಹಂಗೆ ಬಂದ್ವಿ. ಅಲ್ಲಿ ಬರ್ತಾ ದಾರಿಲಿ ಕೂಡ ಅಲ್ಲಿ ಆ ಒಂದು ಅಂಗಡೀಲಿ ಪೆಟ್ರೋಲ್ ಇಟ್ಟಿದ್ರು. ಅಲ್ಲಿ ತೊಗೊಳ್ಳೋಣ ಅಂದರೆ
ಆಗುತ್ತೆ ನಾವು ಕಂಚಿಕೇರಿ ಮುಟ್ಟೋ ತನಕ ಆಗ್ಬೋದು ಅಂದ್ಕೊಂಡು ನಮ್ಮ ಮನೆಯವರು ಹಾಗೆ ಬಂದುಬಿಟ್ರು. ಅರ್ಧ ದಾರಿಲಿ ಕೈ ಕೊಡ್ತು ಗೈಸ್ ಯಪ್ಪಾ. ಮತ್ತೆ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆಗಡೆ ಬಂದ್ವಿ. ಆಮೇಲೆ ನಮ್ಮ ಚಿಕ್ಕಮ್ಮರ ಊರಿಗೆ ಹೋಗ್ಬಿಟ್ಟು ಆರ್ಗೋಳು ಬಿಡಬೇಕಾಗಿತ್ತಲ್ಲ, ಹಾಗಾಗಿ ನಮ್ಮ ಅಪ್ಪರ ಮನೇಲಿ ಕೋಳಿ ಮರಿಗಳ್ನ ಸಾಕಿದ್ರು ಅಂದ್ಬಿಟ್ಟು ಆ ಕೋಳಿ ಮರಿನೇ ಹಿಡ್ಕೊಂಡು ಹಾಗೆ ಹೊರಟ್ವಿ ಗೈಸ್. ಇದನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ದೇವಸ್ಥಾನಕ್ಕೆ ಸಾಕೋದಕ್ಕೆ ಅಂದ್ಬಿಟ್ಟು ಬಿಡ್ತೀವಿ ಗೈಸ್ ಅಲ್ಲಿ. ಅದಕ್ಕೋಸ್ಕರ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇದನ್ನು. ಕೋಳಿ ಮರಿನೇ ಎಷ್ಟು ಚೆನ್ನಾಗಿದೆ. ನನಗೆ ಅಲ್ಲಿ ಬಿಟ್ಟು ಬರಬೇಕಾದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಇದನ್ನ ಏನು ಮಾಡಿಬಿಡ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಸಾಕ್ತೀವಿ ಅಂತ ಹೇಳಿದರು. ಇಲ್ಲಿ ಒಂದು ಅಜ್ಜ ನೋಡ್ತಾ ಇರ್ಬೋದು, ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂದರೂ ಕೂಡ ಅವ್ರ ಹೊಟ್ಟೆಪಾಡಿಗೋಸ್ಕರ ಅವ್ರು ದುಡ್ಕೊಂಡು ಉಣ್ಣೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋಕ್ಕೋಸ್ಕರ ಅವ್ರು ಹೋಗ್ತಾ ಇದ್ದಾರೆ ಅಂತ ಅವ್ರನ್ನ ನೋಡಿ ಸ್ವಲ್ಪ ಮನಸ್ಸಿಗೆ ಬೇಜಾರು ಕೂಡ ಆಯಿತು, ಒಂದು ಕಡೆ ಖುಷಿ ಕೂಡ ಆಯಿತು. ಆಮೇಲೆ ಇಲ್ಲಿ ಬಂದುಬಿಟ್ಟು ಕಷ್ಟವನ್ಗೆ ಉಪ್ಪು ಹಾಕಬೇಕಾಗಿತ್ತು ಅಂದ್ಬಿಟ್ಟು ಅಲ್ಲಿ ಪಾದಗಟ್ಟಿಗೆ ಉಪ್ಪು ಹಾಕಿದ್ವಿ. ಇದು ಕೊನೆ ಹುಣ್ಣಿಮೆ ಅಲ್ವಾ, 5 ಹುಣ್ಣಿಮೆ ಆಯಿತು ಅಂದ್ಬಿಟ್ಟು ಅಲ್ಲಿ ಉಪ್ಪು ಹಾಕ್ಬಿಟ್ಟು ಇಲ್ಲಿ ಮುಂದೆಗಡೆ ಕಷ್ಟವನ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಕೋಟೆ ಒಳಗಡೆ ಹೊಂಟ್ವಿ. ನಾನಿದು ಫಸ್ಟ್ ಟೈಮ್ ಈ ಕೋಟೆ ಒಳಗಡೆ ಬಂದಿರೋದು ಗೈಸ್. ನಾನು ಇಷ್ಟು ವರ್ಷ ಹೋಗಿದ್ದೀನಿ ಅಂದರೂ ಇಷ್ಟು ನೋಡಿದ್ದಿಲ್ಲ. ಯಾರ್ಯಾರೆಲ್ಲ ಇಲ್ಲಿ ಹೋಗಿದ್ರಾ, ಇದನ್ನೆಲ್ಲ ನೋಡಿದಿರಾ, ಈ ಹರಕೆ ಕೂಡ ಯಾರ್ಯಾರೆಲ್ಲ ಕಟ್ಕೊಂಡು ತೀರಿಸ್ಕೊಂಡಿದ್ದೀರಾ ಅವರೆಲ್ಲರೂ ಒಂದು ಕಮೆಂಟ್ ಮಾಡಿ ನಾವು ಹೋಗಿದ್ರೆ. ಹಾಗೆ ಇಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಬಾಸ್ ಆಂಜನೇಯ ಕಂಡರು. ಹಾಗೆ ಅವ್ರದ್ದು ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ಅವ್ರ ಹತ್ರನೂ ಒಂದು ನಮಸ್ಕಾರ ತೊಗೊಂಡು ಮುಂದೆಗಡೆ ಹೊರಟ್ವಿ ಗೈಸ್. ಅಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ನಾಯಿ ಬೊಗಳ್ತಾ ಇದ್ವು. ನಮಗೆ ಫುಲ್ ಭಯ. ನಮಗೇನಕ್ಕಿಂತ ನಮ್ಮ ಮನೆಯವ್ರಿಗೆ ಏನು ಭಯ ಇದ್ದಿಲ್ಲ, ನನಗೆ ಫುಲ್ ಭಯ. ಎಲ್ಲಿ ಬಂದುಬಿಡ್ತಾವೋ ಏನೋ ಅಂತ ಅಂದು ಭಯವಾಗಿತ್ತು ಗೈಸ್. ಹಾಗೆ ಇಲ್ಲಿ ಒಂದು ತಾತ ಕೂತ್ಕೊಂಡು ಇದ್ದರು. ಇದು ಕಷ್ಟವಂಗೆ ಹಣ್ಣು ಕಾಯಿ ಏನು ಒಡ್ಸಂಗಿಲ್ಲಂತೆ. ಹಣ್ಣು, ಉದ್ದಿನ ಕಡ್ಡಿ, ಆಮೇಲೆ ಕುಂಕುಮ, ಆಮೇಲೆ ಉಪ್ಪು ಅಷ್ಟೇ ಅಂತೆ. ನನಗೆ ಗೊತ್ತಿದ್ದಿಲ್ಲ. ನಾನು ಎಲ್ಲಿ ಹಣ್ಣು ಕಾಯಿ ಮಾಡಿಸ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಒಳಗಡೆ ಇದ್ದಾಳೆ ತಾಯಿ ಕಷ್ಟವ ಅಂತ. ನಾನು ಇದೇ ಫಸ್ಟು ಟೈಮ್ ನೋಡ್ತಾ ಇರೋದು. ಹಾಗೆ ಅಲ್ಲಿಂದ ದೂರದಿಂದ ನೋಡ್ತಾ ಇರ್ಬೋದು, ದೂರದಿಂದನೇ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೆ. ಹಾಗೆ ಹಚ್ಚ ಹಸಿರು ಕೂಡ ಇತ್ತು, ತುಂಬ ವೆದರ್ ಕೂಲಾಗಿತ್ತು ನಾವು ಹೋಗ್ತಾ ಇರುವಾಗ. ಹಾಗೆ ಮುಂದೆಗಡೆ ಹೊರಟ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪಿಂದು ರಾಶಿ ಕೂಡ ಹಾಕಿದ್ದಾರೆ. ಯಾರೆಲ್ಲ ಹರಕೆ ಕಟ್ಕೊಂಡಿರ್ತಾರೆ ಅವರೆಲ್ಲರೂ ಬಂದ್ಬಿಟ್ಟು ಉಪ್ಪನ್ನ ಹಾಕ್ಬಿಟ್ರೆ ಒಂದು ಏನೋ ಒಂದು ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ಗೈಸ್. ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಗೋಯಿತು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡಿದ್ದು. ನನಗೆ ಫಸ್ಟ್ ಟೈಮ್ ಅಲ್ವಾ, ಹೇಗಿರುತ್ತೆ ಏನೋ ಅಂದ್ಕೊಂಡಿದ್ದೆ. ನಾನು ನೋಡಿರಲಿಲ್ಲ ದೇವಸ್ಥಾನ ಹೇಗಿರುತ್ತೇನೋ ಅಂದ್ಬಿಟ್ಟು. ಹಾಗೆ ಒಂದು ವಿಡಿಯೋ ತೊಗೊಂಡೆ. ಮತ್ತು ಯಾವಾಗೋ ಏನೋ ನಿನ್ನ ಹತ್ರ ಬರೋದು ತಾಯಿ ಅಂದ್ಕೊಂಡು ಬೇಡ್ಕೊಂಡು ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗಿ ಆರುಗಳನ್ನ ಅಂದರೆ ಕೋಳಿ ಮರಿನ ಏನು ಹಿಡ್ಕೊಂಬಂದಿದ್ವಲ್ಲ ಅದನ್ನು ದೇವ್ರ ಹತ್ರ ಒಪ್ಪಿಸಿ ಬಿಟ್ವಿ ಗೈಸ್. ನೋಡ್ತಾ ಇರ್ಬೋದು ದೇವ್ರು ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಕಷ್ಟವ ಅಂತ. ತುಂಬ ಪವರ್ಫುಲ್ ಅಂತೆ, ನನಗೆ ಗೊತ್ತಿರಲಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಇದ್ದಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಹೇಳಿದರು, ಈ ಥರ ಕಷ್ಟವಂಗೆ ಉಪ್ಪು ಹಾಕ್ಬಿಟ್ಟು ಹಿಂಗೆ ಆರುಗಳು ಬಿಡ್ತೀನಿ ಅಂತ ಅಂದ್ಕೊಳ್ಳಮ್ಮ, ತಾಯಿ ಎಲ್ಲದಕ್ಕೂ ಒಳ್ಳೇದು ಮಾಡ್ತಾಳೆ ಅಂತ ಅಂದಿದ್ರು. ಹಾಗಾಗಿ ನಾನು ಕೂಡ ಆ ತಾಯಿನ ನಂಬಿ ಹರಕೆ ಕೊಟ್ಕೊಂಡಿದ್ದೆ. ಆ ತಾಯಿ ನನ್ನ ಆಸೆನ ಈಡೇರಿಸಿದ್ಲು, ನನ್ನ ಮಗಳಿಗೆ ಹುಷಾರಾಗೋ ಹಾಗೆ ಮಾಡಿದ್ಲು. ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೂ ಗುಡ್ಡ ಹತ್ತಿರಲಿಲ್ಲ. ಫಸ್ಟ್ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಯಾಕಪ್ಪ ಅಂದರೆ ಕೈಯಲ್ಲಿ ಕೋಳಿ ಮರಿ ಹಿಡ್ಕೊಂಡು ಗುಡ್ಡ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಫಸ್ಟ್ ಹರಕೆ ತೀರಿಸ್ಬಿಟ್ಟು ನೆಕ್ಸ್ಟ್ ಗುಡ್ಡ ಹತ್ತೋಣ ಅಂದ್ಬಿಟ್ಟು ಹೊರಟ್ವಿ. ಮತ್ತು ಅಲ್ಲಿಂದನೇ ಕೋಟೆಯಿಂದನೇ ವಾಪಸ್ ಬಂದ್ವಿ. ಬರ್ತಾ ನಮ್ಮ ಮನೆಯವರು ನಾವು ಮಾತಾಡ್ಕೊತ ಬರ್ತಾಯಿದ್ವಿ. ಹಾಗೆ ನನಗೆ ನಾವು ಯಾವ ಥರ ಮಾತಾಡ್ತೀವೋ ಆ ಥರ ಹಾಕಬೇಕು ಅಂತ ಒಂದು ಆಸೆ. ಆದರೆ ಏನು ಮಾಡಬೇಕು, ಸುತ್ತಮುತ್ತ ಏನು ಇದು ಸೌಂಡ್ ಬರುತ್ತಲ್ಲ, ಹಾಗಾಗಿ ಸೌಂಡ್ ಬಂದುಬಿಟ್ರೆ ಕಾಪಿರೈಟ್ ಬಂದುಬಿಡುತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನೇನೂ ಹಾಕಲಿಲ್ಲ. ಹಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಏನಕ್ಕಪ್ಪ ಅಂದರೆ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ವ್ಯೂಸು ಬರೋಲ್ಲ, ಲೈಕ್ಸು ಬರೋಲ್ಲ. ನೋಡ್ತೀರಾ, ಒಂದು ಕಮೆಂಟ್ ಮಾಡಲ್ಲ, ಒಂದು ಲೈಕು ಕೂಡ ಕೊಡಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅಲ್ಲಿಂದ ಕಾಯೆಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಪಾದಗಟ್ಟೆ ಅಂದರೆ ಕೆಳಗಡೆ ಉಚ್ಚಂಗಿಯಮ್ಮನ ದೇವಸ್ಥಾನ, ನೀನು ಗುಡ್ಡ ಹತ್ತೋಕ್ಕಿಂತ ಮುಂಚೆ ಪಾದಗಟ್ಟೆಲಿ ಅಲ್ಲಿ ತಾಯಿ ನಮಸ್ಕಾರ ತೊಗೊಂಡು ಅಲ್ಲಿಂದ ಕುಂಕುಮ ಹಚ್ಕೊಂಡು ಮುಂದೆಗಡೆ ಡೈರೆಕ್ಟ್ ಗುಡ್ಡ ಹತ್ತಿದ ಮೇಲೆ ವೀಡಿಯೋ ಮಾಡ್ಕೊಂಡೆ. ಏನಕ್ಕಪ್ಪ ಅಂದರೆ ಗುಡ್ಡ ಹತ್ತಬೇಕಾದ್ರೆ ಸುಸ್ತು ಆಗುತ್ತೆ ಅಂದರೆ ಗೈಸ್ ಯಪ್ಪ, ಈ ತಾಯಿ ಅಷ್ಟೊಂದು ಮೇಲಕ್ಕೆ ಯಾಕೆ ಕುಂತಿದ್ದಾಳಪ್ಪ ಅಂತ ಅನಿಸುತ್ತೆ ಗೈಸ್. ಆದರೂ ಕೂಡ
ಒಂದು ಒಂದು ಕ್ಷಣ ನೆಮ್ಮದಿ ಅನಿಸುತ್ತೆ. ಏನಕ್ಕಂದರೆ ಕೆಳಗಿದ್ದ ಮೇಲ್ಗಡೆ ಹತ್ತಿ ಬಂದು ಅಲ್ಲಿಂದ ತಾಯಿ ದರ್ಶನ ಮಾಡ್ಕೊಳ್ಳೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾನೀಗ 5 ಹುಣ್ಣಿಮೆ ಹಿಡ್ದಿದ್ದೀನಿ ಅಲ್ವಾ, 5 ಹುಣ್ಣಿಮೆಗೂ ಕೂಡ ನಾನು ಒಳಗಡೆ ಹೋಗಿ ಅಷ್ಟೊಂದು ಜನ ಇದ್ದರೂ ಕೂಡ ಒಳಗಡೆ ಹೋಗ್ಬಿಟ್ಟು ದರ್ಶನ ತಗೊಂಡು ಬಂದಿದ್ದೀನಿ. ಇಲ್ಲ ಅಂತ ಅನ್ನೋಂಗಿಲ್ಲ. ಆ ತಾಯಿ ನನಗೆ ಒಳ್ಳೆಯದನ್ನು ಮಾಡಿದ್ದಾಳೆ. ನನ್ನ ಕೈ ಹಿಡ್ದು ನಡೆಸ್ತಾ ಇದ್ದಾಳೆ. ಮುಂದೆ ಕೂಡ ಇದೇ ಥರ ನಡೆಸಲಿ ಅಂತ ಕೇಳ್ಕೊತೀನಿ ಗೈಸ್. ಏನಕ್ಕಪ್ಪ ಅಂದರೆ ನನ್ನನ್ನು ಮಾತ್ರ ಅಲ್ಲ, ನನ್ನ ಇಡೀ ಫ್ಯಾಮ್ಲಿ ಎಲ್ಲರನ್ನೂ ಚೆನ್ನಾಗಿಟ್ಟಿರಮ್ಮ. ಹಾಗೆ ನನ್ನನ್ನು ನಂಬ್ಕೊಂಡು ಬಂದಿರೋರು ಎಲ್ಲರಿಗೂ ಚೆನ್ನಾಗಿಟ್ಟಿರು ಅಂತ ಹೇಳ್ತೀನಿ. ನನ್ನ ಕೈಲಿ ಆದಷ್ಟು ಕೊಡೋ ಹಾಗೆ ಮಾಡಮ್ಮ ಅಂತ ಕೇಳ್ಕೊತೀನಿ ಗೈಸ್. ಅಲ್ಲೆಲ್ಲ ತಾಯಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಆಲಮ್ಮನ ತೋಪಿಗೆ. ಅಂದರೆ ಉಚ್ಚಂಗಿಯಮ್ಮಗೆ ಬಂದುಬಿಟ್ಟು ಆಲಮ್ಮನ ತೋಪಿಗೆ ಹೋಗಲಿಲ್ಲ ಅಂದರೆ ಅದು ಏನೋ ಇದು ಹುಣ್ಣಿಮೆ ಹಿಡಿದು ಕೂಡ ಸರಿ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆಲಮ್ಮನ ತೋಪಿಗೆ ಹೋಗಬೇಕಾಗಿತ್ತು. ಆಲಮ್ಮಗೂ ಕೂಡ ಉಡಕ್ಕಿ ಸಾಮಾನು ಕೊಡಬೇಕಾಗಿತ್ತು, ಸೀರೆ ಕೊಡಬೇಕಾಗಿತ್ತು ಅಂದ್ಬಿಟ್ಟು ಆಲಮ್ಮನ ತೋಪಿಗೆ ಹೋದೆ ಗೈಸ್. ಇಲ್ಲಿ ಕೂಡ ಹಣ್ಣುಕಾಯಿ ಮಾಡಿಸ್ಬೇಕಾಗಿತ್ತಲ್ಲ, ನಮ್ಮ ಮನೆಯವರು ಹಣ್ಣುಕಾಯಿನ ಆರಿಸ್ಕೊಳ್ತಾ ಇದ್ರು. ಕಾಯಿನ ನಾವು ಯಾವಾಗ ಕೂಡ ಹುಣ್ಣಿಮೆ ಬಂದರೂ ಅಥವಾ ಎಲ್ಲಿ ದೇವಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ಮನೆಯವರೇ ಕಾಯಿನ ಆರಿಸೋದು. ಹಾಗೆ ಅಲ್ಲೇ ಮುಂದ್ಗಡೆ ಹೊರಟ್ವಿ. ಇವಾಗಂತೂ ಆಲಮ್ಮನ ತೋಪಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ ಆವಾಗಿನ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಅಲ್ಲಿರೋ ಪ್ಲೇಸ್ನ ಅಂತ ಹೇಳ್ಬೋದು, ಗಿಡ ಮರ ಆಗಿರ್ಬೋದು, ಅಲ್ಲಿ ನೆರಳಾಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಟ್ಟರು. ನನಗೆ ತುಂಬ ಖುಷಿಯಾಯಿತು ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ಮೇಲ್ಗಡೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ, ಆದರೆ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಟ್ಟರು. ಅದು ಫೋಟೋ ತಗೊಳೋದು ಮಾತ್ರ ಮಿಸ್ ಆಗೋಯಿತು ಗೈಸ್. ಹಾಗೆ ಏನಕ್ಕಪ್ಪ ಅಂದರೆ ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗಿಬಿಡ್ತು. ಹಾಗಾಗಿ ಇಲ್ಲೆಲ್ಲ ತಾಯಿ ದರ್ಶನ ತಗೊಂಡು ಊರ ಕಡೆ ಹೋಗೋಣ ಅಂದ್ಬಿಟ್ಟು ಊರ ಕಡೆ ಹೊರಟ್ವಿ. ಹಾಗೆ ಊರ ಕಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಸ್ವಲ್ಪ ಅಲ್ಲೆಲ್ಲ ಕೆಲಸ ಐತೆ ಅಂದ್ಬಿಟ್ಟು ಅವರು ಅಲ್ಲಿ ಹೊರಟು. ನೋಡ್ತಾ ಇರ್ಬೋದು ಆಲಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ. ನನ್ನದೇ ದೃಷ್ಟಿ ಆಗೋ ಥರ ಅಷ್ಟೊಂದು ಚೆನ್ನಾಗಿದ್ಲು ಈ ತಾಯಿ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊತ ಹಾಗೆ ಉಚ್ಚಂಗಮ್ಮನ ಫೋಟೋ ಕೂಡ ತೊಗೊಂಡಿದ್ದೆ. ಅದನ್ನೆಲ್ಲ ತೊಗೊಂಡು ನಾನು ಮತ್ತು ನನ್ನ ಮಗಳು ಕೂತ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ನನ್ನ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಇವಾಗಾದರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಫಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಏನಕ್ಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಪದೇ ಪದೇ ಅಂತ, ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರೋಕ್ಕೆ ಒಂದು ಸ್ವಲ್ಪ ನಿಮ್ಮಿಂದನೂ ಒಂದು ಸ್ವಲ್ಪ ರೆಸ್ಪಾನ್ಸ್ ಬಂದರೆ ನನಗೂ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವಿಡಿಯೋ ನೋಡಿ.